ಸುಮಾರು ವರ್ಷಗಳ ಹಿಂದೆ ಒಂದು ಹಳ್ಳಿಯಲ್ಲಿ ನಡೆದ ಘಟನೆ. ಒಂದು ದಿನ ಆ ಊರ ಮುಂದಿನ ಅರಳಿ ಮರದ ಕಟ್ಟೆಯ ಮೇಲೆ ಮರದ ನೆರಳಿನಲ್ಲಿ ಗೆಳೆಯರು ಗುಂಪಾಗಿ ಕುಳಿತು ಹರಟೆ ಹೊಡೆಯುತ್ತಾ ಮಾತಾಡುತ್ತಾ ಕಾಲ ಕಳೆಯುತ್ತಿದ್ದರು. ಹೀಗಿರುವಾಗ ಚರ್ಚೆ ಮಾಡುತ್ತಾ ಮಾತಾಡ್ತಾ ಅವರು ಒಬ್ಬರು ಇನ್ನೊಬ್ಬರ ಧೈರ್ಯದ ಬಗ್ಗೆ ಚರ್ಚೆ ಮಾಡಲು ಪ್ರಾರಂಭಿಸಿದರು. ಅದರಲ್ಲಿ ಒಬ್ಬನು, ಯಾರಾದರೂ ಮಧ್ಯರಾತ್ರಿ ಸ್ಮಶಾನಕ್ಕೆ ಹೋಗಿ ಬಂದರೆ 10,000 ರೂಪಾಯಿ ಕೊಡುತ್ತೇನೆ, ಧೈರ್ಯ ಇದ್ದವರು ಮುಂದೆ ಬನ್ನಿ ಎಂದು ಸವಾಲು ಹಾಕಿದ. ಆ ಸವಾಲಿಗೆ ಪ್ರತಿಯಾಗಿ ಒಬ್ಬ ಯುವಕ ಮುಂದೆ ಬಂದ. ಆದರೆ ಅವರ ಮುಂದೆ ಇದ್ದ ಪ್ರಶ್ನೆ ಏನೆಂದರೆ, ಅವನು ಸ್ಮಶಾನಕ್ಕೆ ಹೋಗಿ ಬಂದಿದ್ದಾನೆ ಎಂಬುದನ್ನು ನಂಬುವುದು ಹೇಗೆ? ಅವನು ಸುಳ್ಳು ಹೇಳಬಹುದು, ಅದಕ್ಕೆ ಏನಾದರೂ ಸಾಕ್ಷಿ ಇಡಬೇಕು ಎಂದು ಚರ್ಚೆ ಮಾಡಿದರು. ಆಗ ಕೆಲವರ ಸಲಹೆಯಂತೆ ಸ್ಮಶಾನಕ್ಕೆ ಹೋಗುವ ವ್ಯಕ್ತಿ 1 ಮೊಳೆ ಮತ್ತು ಸುತ್ತಿಗೆ ತೆಗೆದುಕೊಂಡು ಹೋಗಬೇಕು ಮತ್ತು ಅವರು ಹೇಳಿದ ಸಮಾಧಿಗೆ ಮೊಳೆ ಹೊಡೆದು ಬರಬೇಕು ಎಂದು ತೀರ್ಮಾನ ಆಯಿತು. ಆ ಕರಾರಿನಂತೆ ಆ ಯುವಕ ಹೋಗಲು ಸಿದ್ಧನಾದ. ಆದರೆ ಸ್ಮಶಾನ ಭೂಮಿಯನ್ನು ಪ್ರವೇಶ ಮಾಡುತ್ತಿದ್ದಂತೆ ಆ ಯುವಕನ ಮನಸ್ಸಿನಲ್ಲಿ ಏನೇನೋ ವಿಚಾರಗಳು ಬರಲು ಪ್ರಾರಂಭಿಸಿದವು. ಅಜ್ಜಿ ಹೇಳಿದ ದೆವ್ವದ ಕಥೆಗಳೆಲ್ಲ ನೆನಪಾಗಿ ಬೆವರಲು ಪ್ರಾರಂಭಿಸಿದ. ಆದರೂ ಬಹುಮಾನದ ಆಸೆಯಿಂದ ಕತ್ತಲಲ್ಲಿ ಸಮಾಧಿಗಳ ಕಡೆಗೆ ಮುನ್ನುಗ್ಗಿದ. ಒಂದು ನಿಗದಿತ ಸಮಾಧಿಯ ಬಳಿ ಕುಳಿತುಕೊಂಡು ಮೊಳೆ ಹೊಡೆಯಲು ಸಿದ್ಧನಾದ. ಇನ್ನೇನು ಮೊಳೆ ಹೊಡೆದು ಮೇಲೆ ಏಳಬೇಕು ಎನ್ನುವಷ್ಟರಲ್ಲಿ ಯಾರೋ ಅವನನ್ನು ಹಿಡಿದು ಎಳೆದಂತೆ ಭಾಸವಾಯಿತು. ಎದ್ದು ಹೋಗಲು ಎಷ್ಟು ಪ್ರಯತ್ನಿಸಿದರೂ ಸಾಧ್ಯವಾಗಲಿಲ್ಲ. ಆ ಯುವಕ ತುಂಬಾ ಹೆದರಿದ. ನಂತರ ಹೃದಯಾಘಾತದಿಂದ ಅಲ್ಲೇ ಮರಣ ಹೊಂದಿದ. ಬೆಳಗ್ಗೆ ಎಂದಿನಂತೆ ಎಲ್ಲ ಗೆಳೆಯರು ಮತ್ತೆ ಆ ಕಟ್ಟೆಯ ಹತ್ತಿರ ಸೇರಿದರು. ರಾತ್ರಿ ಮೊಳೆ ಹೊಡೆಯಲು ಹೋದವನು ಎಲ್ಲಿ ಹೋದ, ಇನ್ನೂ ಬಂದೇ ಇಲ್ಲವಲ್ಲ ಎಂದು ಹುಡುಕಾಡಿದರು. ಕೊನೆಯಲ್ಲಿ ಅವರ ಮನೆಗೆ ಹೋಗಿ ನೋಡಿದಾಗ ಅವರ ಮನೆಯವರು ಅವನು ನಿನ್ನೆ ರಾತ್ರಿ ಹೋದವನು ಬಂದಿಲ್ಲ ಎಂದು ಹೇಳಿದರು. ಕೊನೆಯಲ್ಲಿ ಎಲ್ಲರೂ ಸ್ಮಶಾನದ ಕಡೆಗೆ ಓಡಿದರು. ಆದರೆ ಅವರಿಗೆ ಆಘಾತ ಕಾದಿತ್ತು. ಆ ಯುವಕ ಸತ್ತು ಹೆಣವಾಗಿ ಬಿದ್ದಿದ್ದ. ಹೇಗೆ ಸತ್ತ ಎಂಬುದು ಎಲ್ಲರಿಗೂ ಯಕ್ಷ ಪ್ರಶ್ನೆಯಾಗಿತ್ತು. ಹತ್ತಿರ ಹೋಗಿ ನೋಡಿದಾಗ ಆತನು ಮೊಳೆ ಹೊಡೆಯುವಾಗ ತಾನು ಹುಟ್ಟಿದ್ದ ಪಂಚೆಯನ್ನು ಸೇರಿಸಿ ಮೊಳೆ ಹೊಡೆದಿದ್ದು. ಮೊಳೆಗೆ ಪಂಚೆ ಸಿಕ್ಕಿಕೊಂಡಿದ್ದರಿಂದ ಯಾರೋ ಎಳೆದಂತೆ ಭಾಸವಾಗಿ ಭಯದಿಂದ ಸತ್ತು ಹೋಗಿದ್ದ. ನಿಜವಾಗಿಯೂ ಅಲ್ಲಿ ಯಾವುದೇ ದೆವ್ವ ಭೂತ ಏನೂ ಇರಲಿಲ್ಲ. ಆತನ ಸಾವಿಗೆ ಅವನ ಭಯವೇ ಕಾರಣವಾಗಿತ್ತು. ಯುವಕರ ಹುಡುಕಾಟಕ್ಕೆ ಒಂದು ಜೀವ ಬಲಿಯಾಗಿತ್ತು. ಈ ಕಥೆಯ ನೀತಿ ಪಾಠ ಏನಾಗಿರಬಹುದು? ಕಾಮೆಂಟ್ ನಲ್ಲಿ ಹಂಚಿಕೊಳ್ಳಿ. ಕಥೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ. ಧನ್ಯವಾದಗಳು.